ಸುಪ್ರೀಂ ಕೋರ್ಟ್ ನಲ್ಲಿ ಛೀಮಾರಿ ಹಾಕಿಸಿಕೊಂಡಿದ್ದಂತಹ ಬುರ್ಡೆ ಗ್ಯಾಂಗ್ ಯಾವ ತರ ನೋಡಿ, ಇದು PIL ಅಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇಲ್ಲ, ಪ್ರೈವೇಟ್ ಲಿಟಿಗೇಷನ್ ತರ ಕಾಣ್ತಾ ಇದೆ, ಪೈಸಾ ವಸೂಲ್ ತರ ಕಾಣ್ತಾ ಇದೆ ಅಂತೇಳಿ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ದಂತ ಗ್ಯಾಂಗ್ ನಾವು ಡೇ ಒನ್ ಇಂದ ಹೇಳ್ಕೊಂಡ್ ಬರ್ತಾ ಇದ್ವಿ, ಇವರು ಷಡ್ಯಂತ್ರ ಮಾಡಿದ್ದಾರೆ, ಇದು ಬುರ್ಡೆ ಗ್ಯಾಂಗ್, ಇದು ಬುರ್ಡೆ ಗ್ಯಾಂಗ್ ಅಂತ. ಅಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಬಾಯ್ ಬಡ್ಕೊಳ್ತಿದ್ರು, ನಮ್ಮನ್ನ ಬುರ್ಡೆ ಗ್ಯಾಂಗ್ ಅಂತಾರೆ, ನಾವು ಷಡ್ಯಂತ್ರ ಮಾಡಿದ್ದೀವಿ ಅಂತಾರೆ ಅಂತ. ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋದನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮಣ್ಣೆರ್ಚೋ ಕೆಲಸವನ್ನ ಮಾಡಿದ್ರಲ್ಲ, ಇದಕ್ಕಿಂತ ಷಡ್ಯಂತ್ರ ಬೇಕಾ? ಮೇ 5ನೇ ತಾರೀಕು PIL ಅರ್ಜಿ ವಿಚಾರಣೆ ಇರುತ್ತೆ, ಅವತ್ತೇ ವಜಾ ಆಗುತ್ತೆ. ಇವರ ಉದ್ದೇಶ ಏನು? ನೋ ಡೌಟ್ ಷಡ್ಯಂತ್ರ. ನಾವು ಹೇಳ್ತಾ ಇಲ್ಲ, ರಿಪಬ್ಲಿಕ್ ಕನ್ನಡ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಆಗಿದ್ದಿಲ್ಲ, ಅದೇ ಹೇಳ್ತಾ ಇದೆ ಪೈಸಾ ವಸೂಲ್ ಅಂತೇಳಿ, ಪೈಸಾ ವಸೂಲ್ ಅಂತೇಳಿ. ಇಲ್ಲಿಗೆ ಅರ್ಥ ಮಾಡ್ಕೋಬೇಕಷ್ಟೇ. ಪೊಲಿಟಿಕಲ್ ಇಂಟ್ರೆಸ್ಟ್. ಬುರ್ಡೆ ಗ್ಯಾಂಗ್ನ ಸ್ವಹಿತಾಸಕ್ತಿಗೆ ಸುಪ್ರೀಂ ಛೀಮಾರಿ ಹಾಕಿದೆ. 4P ಹೆಸರಲ್ಲಿ ಬುರ್ಡೆ ಗ್ಯಾಂಗ್ ಬೆಂಡೆತ್ತಿದೆ ಸುಪ್ರೀಂ. ಪೈಸಾ ಪೊಲಿಟಿಕಲ್ ಪ್ರೈವೇಟ್. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ, ಇದು ಪೈಸಾ ವಸೂಲ್, ಪೊಲಿಟಿಕಲ್ ಇಂಟ್ರೆಸ್ಟ್, ಪ್ರೈವೇಟ್ ಆಸಕ್ತಿ ಅರ್ಜಿ ಅಂತೇಳಿ ಛೀಮಾರಿ ಹಾಕಿದೆ. ನಮ್ಮೊಂದಿಗೀಗ ವಸಂತ್ ಗಿಳಿಯಾರ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ನಾರಾಯಣ ಸ್ವಾಮಿ ಅವರು ವಕೀಲರು ಕೂಡ ಇದ್ದಾರೆ. ನಾನು ನಾರಾಯಣ ಸ್ವಾಮಿಯನ್ನ ಮಾತಾಡ್ತೀನಿ. ಅದಕ್ಕಿಂತ ಸುಪ್ರೀಂ ಕೋರ್ಟ್ ನಲ್ಲಿ ಛೀಮಾರಿ ಹಾಕಿಸಿಕೊಂಡಿದ್ದಂತಹ ಬುರ್ಡೆ ಗ್ಯಾಂಗ್ ಯಾವ ತರ ನೋಡಿ, ಇದು PIL ಅಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇಲ್ಲ, ಪ್ರೈವೇಟ್ ಲಿಟಿಗೇಷನ್ ತರ ಕಾಣ್ತಾ ಇದೆ, ಪೈಸಾ ವಸೂಲ್ ತರ ಕಾಣ್ತಾ ಇದೆ ಅಂತೇಳಿ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ದಂತ ಗ್ಯಾಂಗ್ ನಾವು ಡೇ ಒನ್ ಇಂದ ಹೇಳ್ಕೊಂಡ್ ಬರ್ತಾ ಇದ್ವಿ, ಇವರು ಷಡ್ಯಂತ್ರ ಮಾಡಿದ್ದಾರೆ, ಇದು ಬುರ್ಡೆ ಗ್ಯಾಂಗ್, ಇದು ಬುರ್ಡೆ ಗ್ಯಾಂಗ್ ಅಂತ. ಅಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಬಾಯ್ ಬಡ್ಕೊಳ್ತಿದ್ರು, ನಮ್ಮನ್ನ ಬುರ್ಡೆ ಗ್ಯಾಂಗ್ ಅಂತಾರೆ, ನಾವು ಷಡ್ಯಂತ್ರ ಮಾಡಿದ್ದೀವಿ ಅಂತಾರೆ ಅಂತ. ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋದನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮಣ್ಣೆರ್ಚೋ ಕೆಲಸವನ್ನ ಮಾಡಿದ್ರಲ್ಲ, ಇದಕ್ಕಿಂತ ಷಡ್ಯಂತ್ರ ಬೇಕಾ? ಮೇ 5ನೇ ತಾರೀಕು PIL ಅರ್ಜಿ ವಿಚಾರಣೆ ಇರುತ್ತೆ, ಅವತ್ತೇ ವಜಾ ಆಗುತ್ತೆ. ಇವರ ಉದ್ದೇಶ ಏನು? ನೋ ಡೌಟ್ ಷಡ್ಯಂತ್ರ. ನಾವು ಹೇಳ್ತಾ ಇಲ್ಲ, ರಿಪಬ್ಲಿಕ್ ಕನ್ನಡ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಆಗಿದ್ದಿಲ್ಲ, ಅದೇ ಹೇಳ್ತಾ ಇದೆ ಪೈಸಾ ವಸೂಲ್ ಅಂತೇಳಿ, ಪೈಸಾ ವಸೂಲ್ ಅಂತೇಳಿ. ಇಲ್ಲಿಗೆ ಅರ್ಥ ಮಾಡ್ಕೋಬೇಕಷ್ಟೇ. ಪೊಲಿಟಿಕಲ್ ಇಂಟ್ರೆಸ್ಟ್. ಬುರ್ಡೆ ಗ್ಯಾಂಗ್ನ ಸ್ವಹಿತಾಸಕ್ತಿಗೆ ಸುಪ್ರೀಂ ಛೀಮಾರಿ ಹಾಕಿದೆ. 4P ಹೆಸರಲ್ಲಿ ಬುರ್ಡೆ ಗ್ಯಾಂಗ್ ಬೆಂಡೆತ್ತಿದೆ ಸುಪ್ರೀಂ. ಪೈಸಾ ಪೊಲಿಟಿಕಲ್ ಪ್ರೈವೇಟ್. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ, ಇದು ಪೈಸಾ ವಸೂಲ್, ಪೊಲಿಟಿಕಲ್ ಇಂಟ್ರೆಸ್ಟ್, ಪ್ರೈವೇಟ್ ಆಸಕ್ತಿ ಅರ್ಜಿ ಅಂತೇಳಿ ಛೀಮಾರಿ ಹಾಕಿದೆ. ನಮ್ಮೊಂದಿಗೀಗ ವಸಂತ್ ಗಿಳಿಯಾರ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ನಾರಾಯಣ ಸ್ವಾಮಿ ಅವರು ವಕೀಲರು ಕೂಡ ಇದ್ದಾರೆ. ನಾನು ನಾರಾಯಣ ಸ್ವಾಮಿಯನ್ನ ಮಾತಾಡ್ತೀನಿ. ಅದಕ್ಕಿಂತ ಸುಪ್ರೀಂ ಕೋರ್ಟ್ ನಲ್ಲಿ ಛೀಮಾರಿ ಹಾಕಿಸಿಕೊಂಡಿದ್ದಂತಹ ಬುರ್ಡೆ ಗ್ಯಾಂಗ್ ಯಾವ ತರ ನೋಡಿ, ಇದು PIL ಅಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇಲ್ಲ, ಪ್ರೈವೇಟ್ ಲಿಟಿಗೇಷನ್ ತರ ಕಾಣ್ತಾ ಇದೆ, ಪೈಸಾ ವಸೂಲ್ ತರ ಕಾಣ್ತಾ ಇದೆ ಅಂತೇಳಿ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ದಂತ ಗ್ಯಾಂಗ್ ನಾವು ಡೇ ಒನ್ ಇಂದ ಹೇಳ್ಕೊಂಡ್ ಬರ್ತಾ ಇದ್ವಿ, ಇವರು ಷಡ್ಯಂತ್ರ ಮಾಡಿದ್ದಾರೆ, ಇದು ಬುರ್ಡೆ ಗ್ಯಾಂಗ್, ಇದು ಬುರ್ಡೆ ಗ್ಯಾಂಗ್ ಅಂತ.
ಅಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಬಾಯ್ ಬಡ್ಕೊಳ್ತಿದ್ರು. ನಮ್ಮನ್ನ ಬುರ್ಡೆ ಗ್ಯಾಂಗ್ ಅಂತಾರೆ, ನಾವು ಷಡ್ಯಂತ್ರ ಮಾಡಿದ್ದೀವಿ ಅಂತಾರೆ ಅಂತ. ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋದನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮಣ್ಣೆರಚುವ ಕೆಲಸವನ್ನ ಮಾಡಿದ್ರಲ್ಲ, ಇದಕ್ಕಿಂತ ಷಡ್ಯಂತ್ರ ಬೇಕಾ? ಮೇ 5ನೇ ತಾರೀಕು PL ಅರ್ಜಿ ವಿಚಾರಣೆ ಇರುತ್ತೆ, ಅವತ್ತೇ ವಜಾ ಆಗುತ್ತೆ. ಇವರ ಉದ್ದೇಶ ಏನು? ನೋ ಡೌಟ್ ಷಡ್ಯಂತ್ರ. ನಾವ್ ಹೇಳ್ತಾ ಇಲ್ಲ, ರಿಪಬ್ಲಿಕ್ ಕನ್ನಡ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಆಗಿದ್ದಿಲ್ಲ, ಅದೇ ಹೇಳ್ತಾ ಇದೆ ಪೈಸಾ ವಸೂಲ್ ಅಂತೇಳಿ. ಪೈಸಾ ವಸೂಲ್ ಅಂತೇಳಿ ಇಲ್ಲಿಗೆ ಅರ್ಥ ಮಾಡ್ಕೋಬೇಕಷ್ಟೇ. ಪೊಲಿಟಿಕಲ್ ಇಂಟ್ರೆಸ್ಟ್. ಬುರ್ಡೆ ಗ್ಯಾಂಗ್ನ ಸ್ವಹಿತಾಸಕ್ತಿಗೆ ಸುಪ್ರೀಂ ಛೀಮಾರಿ ಹಾಕಿದೆ. 4P ಹೆಸರಲ್ಲಿ ಬುರ್ಡೆ ಗ್ಯಾಂಗ್ ಬೆಂಡೆತ್ತಿದೆ ಸುಪ್ರೀಂ. ಪೈಸಾ ಪೊಲಿಟಿಕಲ್ ಪ್ರೈವೇಟ್. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ. ಇದು ಪೈಸಾ ವಸೂಲ್, ಪೊಲಿಟಿಕಲ್ ಇಂಟ್ರೆಸ್ಟ್, ಪ್ರೈವೇಟ್ ಆಸಕ್ತಿ ಅರ್ಜಿ ಅಂತೇಳಿ ಛೀಮಾರಿ ಹಾಕಿದೆ. ನಮ್ಮೊಂದಿಗೀಗ ವಸಂತ್ ಗಿಳಿಯಾರ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ನಾರಾಯಣ ಸ್ವಾಮಿ ಅವರು ವಕೀಲರು ಕೂಡ ಇದ್ದಾರೆ. ನಾನು ನಾರಾಯಣ ಸ್ವಾಮಿಯನ್ನ ಮಾತಾಡ್ತೀನಿ. ಅದಕ್ಕಿಂತ ಸುಪ್ರೀಂ ಕೋರ್ಟ್ ನಲ್ಲಿ ಛೀಮಾರಿ ಹಾಕಿಸಿಕೊಂಡಿದ್ದಂತಹ ಬುರ್ಡೆ ಗ್ಯಾಂಗ್ ಯಾವ ತರ ನೋಡಿ, ಇದು PIL ಅಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇಲ್ಲ, ಪ್ರೈವೇಟ್ ಲಿಟಿಗೇಷನ್ ತರ ಕಾಣ್ತಾ ಇದೆ, ಪೈಸಾ ವಸೂಲ್ ತರ ಕಾಣ್ತಾ ಇದೆ ಅಂತೇಳಿ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ದಂತ ಗ್ಯಾಂಗ್ ನಾವು ಡೇ 1 ಇಂದ ಹೇಳ್ಕೊಂಡ್ ಬರ್ತಾ ಇದ್ವಿ, ಇವರು ಷಡ್ಯಂತ್ರ ಮಾಡಿದ್ದಾರೆ, ಇದು ಬುರ್ಡೆ ಗ್ಯಾಂಗ್, ಇದು ಬುರ್ಡೆ ಗ್ಯಾಂಗ್ ಅಂತ. ಅಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಬಾಯ್ ಬಡ್ಕೊಳ್ತಿದ್ರು. ನಮ್ಮನ್ನ ಬುರ್ಡೆ ಗ್ಯಾಂಗ್ ಅಂತಾರೆ, ನಾವು ಷಡ್ಯಂತ್ರ ಮಾಡಿದ್ದೀವಿ ಅಂತಾರೆ ಅಂತ. ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋದನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮಣ್ಣೆರಚುವ ಕೆಲಸವನ್ನ ಮಾಡಿದ್ರಲ್ಲ, ಇದಕ್ಕಿಂತ ಷಡ್ಯಂತ್ರ ಬೇಕಾ? ಮೇ 5ನೇ ತಾರೀಕು PL ಅರ್ಜಿ ವಿಚಾರಣೆ ಇರುತ್ತೆ, ಅವತ್ತೇ ವಜಾ ಆಗುತ್ತೆ. ಇವರ ಉದ್ದೇಶ ಏನು? ನೋ ಡೌಟ್ ಷಡ್ಯಂತ್ರ. ನಾವ್ ಹೇಳ್ತಾ ಇಲ್ಲ, ರಿಪಬ್ಲಿಕ್ ಕನ್ನಡ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಆಗಿದ್ದಿಲ್ಲ, ಅದೇ ಹೇಳ್ತಾ ಇದೆ ಪೈಸಾ ವಸೂಲ್ ಅಂತೇಳಿ. ಪೈಸಾ ವಸೂಲ್ ಅಂತೇಳಿ ಇಲ್ಲಿಗೆ ಅರ್ಥ ಮಾಡ್ಕೋಬೇಕಷ್ಟೇ. ಪೊಲಿಟಿಕಲ್ ಇಂಟ್ರೆಸ್ಟ್. ಬುರ್ಡೆ ಗ್ಯಾಂಗ್ನ ಸ್ವಹಿತಾಸಕ್ತಿಗೆ ಸುಪ್ರೀಂ ಛೀಮಾರಿ ಹಾಕಿದೆ. 4P ಹೆಸರಲ್ಲಿ ಬುರ್ಡೆ ಗ್ಯಾಂಗ್ ಬೆಂಡೆತ್ತಿದೆ ಸುಪ್ರೀಂ. ಪೈಸಾ ಪೊಲಿಟಿಕಲ್ ಪ್ರೈವೇಟ್. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ. ಇದು ಪೈಸಾ ವಸೂಲ್, ಪೊಲಿಟಿಕಲ್ ಇಂಟ್ರೆಸ್ಟ್, ಪ್ರೈವೇಟ್ ಆಸಕ್ತಿ ಅರ್ಜಿ ಅಂತೇಳಿ ಛೀಮಾರಿ ಹಾಕಿದೆ. ನಮ್ಮೊಂದಿಗೀಗ ವಸಂತ್ ಗಿಳಿಯಾರ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ನಾರಾಯಣ ಸ್ವಾಮಿ ಅವರು ವಕೀಲರು ಕೂಡ ಇದ್ದಾರೆ. ನಾನು ನಾರಾಯಣ ಸ್ವಾಮಿಯನ್ನ ಮಾತಾಡ್ತೀನಿ. ಅದಕ್ಕಿಂತ